ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲೋದ ಇವನು? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಎಲ್ಲೋ ಹೋಗಿದ್ದೆ ನೀನು? ಯಾಕಿಷ್ಟೊತ್ತು? ಅಪ್ಪ, ಅದು ಫ್ರೆಂಡ್ಸ್ ಒಟ್ಟಿಗೆ ಆಚೆ ಹೋಗಿದ್ದೆ. ಏನಿದು, ಕುಡ್ಕೊಂಡು ಬಂದಿದ್ದಾನ? ಛೆ, ನನ್ ಮಗ ಕುಡಿಯೋದ? ಸಾಧ್ಯನೇ ಇಲ್ಲ. ಓ ಅಣ್ಣ, ಈಗ ಬಂದ್ಯಾ? ಬಂದಿದ್ದಾಳೆ, ಊಟಕ್ಕೆ ರೆಡಿ ಮಾಡಿದಾಳೆ, ಬಾ. ನೀವು ಊಟ ಬೇಡ ಶಿವಲ್ಲಿ, ಆಚೆ ಹೋಗಿದ್ನಲ್ಲ ಅಲ್ಲೇ ಮಾಡ್ಕೊಂಡ್ ಬಂದೆ. ಯಾಕ್ರಿ ಊಟ ಬೇಡ? ಸ್ವಲ್ಪ ಊಟ ಮಾಡಿ ಹಾಗೆ ಮಲ್ಕೊಂಬಿಡಿ. ಬೇಡವರ, ಆಚೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ನಂದು ಊಟ ಅಲ್ಲೇ ಆಗಿದೆ. ಅಲ್ಲ ರೀ, ಏನ್ ನನ್ನ ಮಗನ್ಗೆ ಆರ್ಡರ್ ಮಾಡ್ತಾ ಇದೀಯ ನೀನು? ಲಕ್ಷ ಲಕ್ಷ ದುಡಿಯೋ ಗಂಡ್ಸು ಅಪರೂಪಕ್ಕೊಂದ್ಸಲ ಫ್ರೆಂಡ್ಸ್ ಜೊತೆ ಹೋಗಿ ಊಟ ಮಾಡ್ಕೊಂಡ್ ಬರ್ತಾನೆ, ಅದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ಇಂದ್ರ, ಪಾಪ ಅವಳು ಎಲ್ಲೇ ಹಾಗಂದ್ಲು? ಹಚ್ಕೊಂಡ್ ಮಲ್ಕೋಬೇಡ, ಸ್ವಲ್ಪನಾದ್ರೂ ಊಟ ಮಾಡಿ ಮಲ್ಕೋ ಅಂತ ಅಂದ್ಲು ಅಷ್ಟೇ. ಫ್ರೆಂಡ್ಸ್ ಜೊತೆ ಹೋಗ್ಬೇಡ ಅಂತ ಎಲ್ಲೇ ಹೇಳಿದ್ಲು? ಸ್ವಲ್ಪ ಸುಮ್ನೆ ಇರ್ತೀರಾ? ಸೊಸೆನ್ ವಹಿಸ್ಕೊಂಡ್ ಮಾತಾಡಕ್ ಬರ್ಬೇಡಿ ನೀವು. ದುಡಿಯೋ ಗಂಡ್ಸುರಿ ಮನೆಗ್ ಬಂದಿದೆ, ಹೀಗ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರೆ ಹೇಗೆ? ಅಮ್ಮ, ಅವಳು ಆಡಿದ್ದೇ ಒಂದ್ ಮಾತು, ಪ್ರಶ್ನೆ ಮೇಲೆ ಪ್ರಶ್ನೆ ಎಲ್ ಮಾಡಿದ್ಲು? ಯಪ್ಪ, ನೀವ್ ಯಾಕೆ ಇವೆಲ್ಲ ಇಷ್ಟು ಮಾತಾಡ್ತಿದ್ದೀರಾ? ನಂದು ಊಟ ಆಗಿದೆ, ನಂಗೆ ಊಟ ಬೇಡ. ಸರಿ, ಊಟ ಬೇಡ, ಮಜ್ಜಿಗೆನಾದ್ರೂ ಕುಡಿದ್ಬಿಟ್ಟು ಹೋಗೋ. ಏನು ಬೇಡಮ್ಮ. ಏನೋ ಒಂಥರ ವಾಸನೆ ಬರ್ತಿದ್ಯಲ್ಲ, ಅಣ್ಣ ಏನಾದ್ರೂ ಕುಡ್ಕೊಂಡ್ ಬಂದಿದ್ದಾನ? ಅಂದ್ರೆ ನನ್ ಗಂಡ ಕುಡ್ಕೊಂಡ್ ಬಂದಿದಾರ? ಕಿತ್ಲೆ ಹಣ್ಣು ಸಪೋಟನೋ ಕೊಳ್ತೋಗಿರೋ ವಾಸನೆ ಬರ್ತಿದೆ. ಕವರಲ್ಲಿ ಹಣ್ಣು ಹಾಗೆ ಕಿಚನ್ ಅಲ್ಲಿ ಇಟ್ಟಿದಿರೋ ಏನೋ, ನೋಡ್ ಹೋಗು. ಇಲ್ಲ ಅಮ್ಮ, ಯಾವ ಹಣ್ಣು ಇಲ್ಲ. ನೋಡ್ ಹೋಗೆ, ನೋಡಿದ್ರೆ ಗೊತ್ತಾಗತ್ತೆ. ರೀ, ಅಂದ್ರೆ ವರ್ಧ ಕುಡಿಯೋದ್ ಕಲ್ತಿದಾರ? ಅಯ್ಯೋ ದೇವ್ರೆ, ಕೆಲ್ಸ ಇಲ್ಲ ಅಂತ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದಾರ? ಸಾಲ್ದು ಅಂತ ತುಂಬಾ ಡಿಪ್ರೆಷನ್ಗೆ ಹೋಗಿ ಕೆಟ್ಟ ಚಟಗಳನ್ನ ಕಲ್ತಿದಾರ? ಆದ್ರೆ ನನ್ನಿಂದ ಏನೂ ಮಾಡಕ್ಕಾಗ್ತಿಲ್ಲ. ಅವ್ರಿಗೆ ಸಮಾಧಾನ ಹೇಳೋಣ ಅಂತ ಅನ್ಕೊಂಡ್ರೆ ಅವ್ರ ಕೆಲ್ಸ ಹೋಗಿರೋ ವಿಷಯನ ನನ್ನಿಂದಾನೇ ಮುಚ್ಚಿಟ್ಟಿದ್ದಾರೆ. ನನಗ್ ಗೊತ್ತು ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಇನ್ನೂ ಅವಮಾನ ಆಗಿರೋ ತರ ಬೇಜಾರ್ ಮಾಡ್ಕೊಳ್ತಾರೆ. ರೀ, ಮಲ್ಕೊಂಡ್ರಾ? ಅವರ ನಿದ್ದೆ ಬರ್ತಿದೆ. ಸರಿ ರೀ, ಮಲ್ಕೊಳ್ಳಿ. ಮನೇಲಿ ಏನೋ ಒಂದ್ ರೀತಿ ವಾಸನೆ ಬರ್ತದೆ ಅಂತ ಮನೆಯವರೆಲ್ಲ ಯಾರೋ ಕುಡ್ಕೊಂಡ್ ಬಂದಿರ್ಬೋದು ಅಂತ ಅನ್ಕೊಳ್ತಿದ್ದಾರೆ. ಆದ್ರೆ ನನಗ್ ಚೆನ್ನಾಗ್ ಗೊತ್ತು ನನ್ ಗಂಡ ಅಂತ ಕೆಲಸ ಮಾಡೋರಲ್ಲ ಅಂತ. ಮನ್ಸಿಗೇನಾದ್ರು ಬೇಜಾರಾಗಿ ಅಪ್ಪೆ ತಪ್ಪೆ ನೀವು ಕುಡಿಯೋಕ್ ಹೋಗಿದ್ರು ಖಂಡಿತ ನೀವು ಕುಡ್ದಿರಲ್ಲ. ನನಗ್ ಗೊತ್ತು ನನ್ ಗಂಡ ಏನು ಅಂತ. ಮಗುವಿನ ಮನ್ಸಿರೋರು ನೀವು. ಎಲ್ಲ ಸರಿ ಆಗತ್ತೆ, ಏನು ಯೋಚನೆ ಮಾಡಬೇಡಿ. ಸರಿ, ನೀವು ಮಲ್ಕೊಳ್ಳಿ. ನನಗೆ ಸ್ವಲ್ಪ ಪಾತ್ರೆ ತೊಳೆಯೋಕ್ಕಿದೆ, ತೊಳೆದು ಬರ್ತೇನೆ. ನೀವು ಮಲ್ಕೊಳ್ಳಿ. ಗುಡ್ ನೈಟ್.
ನನ್ನ ಕ್ಷಮಿಸ್ಬಿಡುವರ. ನಾನು ಕುಡಿಯಕ್ಕೆ ಹೋಗಿದ್ ನಿಜ, ಆದ್ರೆ ನಾನು ಕುಡ್ದಿಲ್ಲ. ನನ್ನನ್ನ ನೀನು ಅರ್ಥ ಮಾಡ್ಕೊಂಡಿರಷ್ಟು ನಾನೇ ಅರ್ಥ ಮಾಡ್ಕೊಂಡಿಲ್ಲವರ. ನಾನು ಯಾವತ್ತೂ ನಿನ್ ಪ್ರೀತಿಗೆ ಮೋಸ ಮಾಡಲ್ಲವರ, ಯಾವತ್ತೂ ಮೋಸ ಮಾಡಲ್ಲ. ನಾನು ನಿನ್ ಯಾವತ್ತೂ ಕುಡಿಯೋಕ್ ಪ್ರಯತ್ನನೂ ಮಾಡಲ್ಲವರ. ನಿನ್ ಪ್ರೀತಿಗೆ ಈ ವರದ ಸಾಯ ತನಕ ಬೆಲೆ ಕೊಟ್ಟೆ ಕೊಡ್ತಾನೆ. ಏನಿದು? ಅದೇ ಶ್ರಾವಣಿಮ್ಮ, ನೀವು ದೇವಸ್ಥಾನಕ್ಕೆ ಪತ್ರ ಬರ್ದಿದ್ರಲ್ಲ, ಸುಬ್ಬು ಕೈಲಿ ಕೊಟ್ಟು ಕಳಿಸಿದ್ರಲ್ಲ. ಹ್ಞೂ ಮಾವ, ನೀವೇ ಅಲ್ವಾ ಹೇಳಿದ್ದು ನಿಮ್ಮ ಬೇಡಿಕೆಗಳನ್ನೆಲ್ಲ ಕೇಳ್ಕೊಂಡು ಪತ್ರ ಬರೀರಿ, ಆ ಕಡೆಯಿಂದ ಉತ್ತರ ಬರುತ್ತೆ ಅಂತ. ನಿಜ ಶ್ರಾವಣಿಮ್ಮ, ಆ ಪತ್ರಕ್ಕೆ ಬಂದಿರೋ ಉತ್ತರನೇ ಇದು. ದೇವಸ್ಥಾನಕ್ಕೆ ಹೋದಾಗ ಸುಬ್ಬು ಯಾವ ಜಾಗದಲ್ಲಿ ಪತ್ರ ಇಟ್ಟಿದ್ನೋ ಅದೇ ಜಾಗದಲ್ಲಿ ಹೋಗಿ ನೋಡಿದಾಗ ಇದಿತ್ತು. ಅಲ್ಲಿರೋ ಎಲ್ಲ ಪತ್ರಗಳಿಗೂ ಹೀಗೆ ದೇವ್ರ ರೂಪದಲ್ಲಿ ಯಾರಾದರೂ ಉತ್ತರ ಬರೆದಿರ್ತಾರೆ. ದೇವರಿಂದ ಉತ್ತರ ಬಂದಿದೆ ಅನ್ನೋ ನಂಬಿಕೆ. ಇದು ನಿಮಗೋಸ್ಕರ ತಂದಿದ್ದೀವಿ. ಇದರಲ್ಲಿ ಏನಿದೆ ಅಂತ ನಾವಿನ್ನೂ ನೋಡಿಲ್ಲ. ಆದ್ರೆ ಇದು ಆ ದೇವ್ರು ನನಗೋಸ್ಕರ ಕೊಟ್ಟಿರೋ ಉತ್ತರನಾ? ಹ್ಞೂ ಮೇಡಮ್, ಭಕ್ತಿಯಿಂದ ಯಾರ್ಯಾರು ಆ ದೇವಸ್ಥಾನಕ್ಕೆ ಹೋಗ್ತಾರೋ ಅವ್ರವ್ರ ನಂಬಿಕೆ ಇದು. ನಂಬಿಕೆ ಇರೋ ಜಾಗದಲ್ಲಿ ಸತ್ಯ ಸುಳ್ಳನ್ನ ಯೋಚನೆ ಮಾಡಬಾರ್ದು. ನಂಬಿಕೆ ಅಂದ್ರೇನೆ ದೇವರು, ನಂಬಿಕೆ ಅಂದ್ರೇನೆ ಪ್ರೀತಿ. ಹೌದು ಸುಬ್ಬು, ಅದಕ್ಕೆ ನೋಡು ಇವತ್ತು ವಿಶೇಷವಾದ ದಿನ. ಇವತ್ತಿನ ದಿನನೇ ನನ್ಗೆ ಈ ಪತ್ರ ಸಿಕ್ಕಿದೆ. ಇದೆಲ್ಲ ಆ ದೇವ್ರ ಇಚ್ಛೆ. ಪತ್ರ ಬರೆದಿದ್ದು ಅಮ್ಮೋರೇ ತಾನೆ? ಆಹಾ, ತಾಯಿ ಬರೆದಿರೋ ಪತ್ರ ಮಗಳು ಓದ್ತಿದ್ದಾಳೆ, ಅದು ದೇವ್ರ ಹೆಸರಲ್ಲಿ. ಎಂತಹ ಸೊಗಸು! ಮಗಳೇ, ನಿನ್ನ ನಂಬಿಕೆ ಸುಳ್ಳಾಗಲ್ಲ.